ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಈ ತರಗತಿಗೆ ಸ್ವಾಗತವನ್ನ ಕೊಡ್ತೀನಿ. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ನನ್ನ ಹೆಸರು ಪರಿಚಯ ಆಗಿದೆ. ಸರ್ಕಾರಿ ಕಲಾ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇರುವಂತಹ ನಾನು ಇವತ್ತು ನಿಮಗೆ ನಿಮ್ಮ ಫಸ್ಟ್ ಚಾಪ್ಟರ್ ಅಲ್ಲಿ ಬರಬಹುದಾದಂತಹ ಕೆಲವೊಂದು ಅಂಶಗಳನ್ನ, ಸೆಷನ್ 3 ಇದರಲ್ಲಿ ಬರುವಂತಹ ಕೆಲವೊಂದು ಅಂಶಗಳನ್ನ ಚರ್ಚೆಗೆ ಒಳಪಡಿಸೋಣ. ಬಟ್ ಇದಕ್ಕಿಂತ ಮುಂಚೆ ನಾವು ಕೆಲವೊಂದು ಅಂಶಗಳನ್ನ, ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡಿದೀವಿ ಅನ್ನುವಂತಹದನ್ನ ನಾವು ಯೋಚನೆ ಮಾಡ್ತಾ ಹೋಗೋಣ. ಸೊ ನಿಮ್ಗೆ ಈಗಾಗ್ಲೇನೆ ನಿಮ್ಗೆ ರಾಜಕೀಯ ಸಿದ್ಧಾಂತದ ಅರ್ಥದ ಬಗ್ಗೆ ಚರ್ಚೆ ಮಾಡಿದೀವಿ. ಅದರ ಒಂದು ಸ್ವರೂಪಕ್ಕೆ ಸಂಬಂಧಪಟ್ಟ ಹಾಗೆ, ಅದರ ಒಂದು ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದೀವಿ. ಮತ್ತೆ ಅದರ ಒಂದು ವ್ಯಾಪ್ತಿ, ನಿಮಗೆ ಕೆಲವೊಂದು ಆ ಡೆಫಿನೇಷನ್ಗಳಲ್ಲಿ ಅದರ ವ್ಯಾಪ್ತಿಯನ್ನ ನೀವು ಫೈಂಡ್ ಔಟ್ ಮಾಡಬಹುದು. ಸೊ ಇವತ್ತು ನಾವು ರಾಜಕೀಯ ಸಿದ್ಧಾಂತದ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಗುರುತಿಸಬಹುದಾದಂತಹ 2 ರೀತಿಯ ರಾಜಕೀಯ ಸಿದ್ಧಾಂತದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ meaning, nature, scope and significance of the political theory. So in the nature of political theory, we know it is a speculative in nature. Political theory is speculative in nature. Then there may be a reality that the aim of all of us is the formulation of an ideal state. The reality, the aim of the theory to formulate of an ideal state. The political philosopher first decide is objective, then they think about the end. Is ideal starts from the end, ends from the beginning. Certain hidden basic principles can be assumed regarding human nature. The values of political theory is both value creating and philosophical. So these are the important nature, and we also focusing on the terminological difference, so many aspects related to in the nature of the subject. Then the scope of the paper. The scope of the paper, the scope of the topic or the scope of the political theory. The important theory can be understand with the some points. So the first one is past and present political events. Past and present political events. The study of past political theories are usually in constructing scientific laws and in presenting public policy. Then second aspect, second scope, operational concept. Second aspect, operational concept. Third one is continuous study. Third one is continuous study. Fourth one is political knowledge. Fifth one is values and positive factors. Then next point, logically study of nation state system. Logically study of nation and state system. So ವಿದ್ಯಾರ್ಥಿಗಳೇ, ನಾವು ನೇಚರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಅಂಶಗಳಂದ್ರೆ ಅದರ ವ್ಯಾಪ್ತಿಯ ಬಗ್ಗೆನೂ ಚರ್ಚೆ ಮಾಡಬೇಕಾಗಿತ್ತು. ಸೊ ಅದರಲ್ಲಿ ನಮ್ಗೆ ಒಂದು ರಾಜಕೀಯ ಸಿದ್ಧಾಂತದ ವ್ಯಾಪ್ತಿ ಅಂತ ಅಂದಾಗ ಬಹಳ ಪ್ರಮುಖವಾಗಿ ನಾವು ಅದು ಗತಕಾಲ ಮತ್ತು ವರ್ತಮಾನ ಕಾಲದ ರಾಜಕೀಯ ಘಟನೆಗಳನ್ನ ಅಧ್ಯಯನ ಮಾಡ್ತಾ ಹೋಗುತ್ತೆ. ಗತಕಾಲ ಮತ್ತು ವರ್ತಮಾನ ಕಾಲದ ರಾಜಕೀಯ ಘಟನೆಗಳನ್ನ ಅಧ್ಯಯನ ಮಾಡ್ತಾ ಹೋಗುತ್ತೆ. ಆಪರೇಷನಲ್ ಕಾನ್ಸೆಪ್ಟ್ ಅಂದ್ರೆ ಸೊ ಇಲ್ಲಿ ಕಾರ್ಯಾಚರಣೆಯ ಒಂದು ಪರಿಕಲ್ಪನೆ ಅಂತ ಕರಿತಾ ಹೋಗ್ತೀವಿ. ಸೊ ಮೇಲೆ ಹೇಳೋತ ಗತಕಾಲ ಮತ್ತೆ ವರ್ತಮಾನ ಅಂತ ಅಂದಾಗ ಸಹಜವಾಗಿ ಒಂದು ಸಾರ್ವಜನಿಕ ನೀತಿ ಇರ್ಬೋದು, ಕಾನೂನುಗಳನ್ನ ರೂಪಿಸೋದಿಕ್ಕೆ ಗತಕಾಲದ ರಾಜಕೀಯ ಸಿದ್ಧಾಂತ. ಅದೇ ತರ ಆಪರೇಷನಲ್ ಕಾನ್ಸೆಪ್ಟ್ ಅಂತ ಅಂದಾಗ ಸೊ ಒಂದು ರಾಜಕೀಯ ಸಿದ್ಧಾಂತ ರಾಜ್ಯಶಾಸ್ತ್ರಜ್ಞರಿಗೆ ಹೇಗೆ ಅದನ್ನ ಅನುಷ್ಠಾನಕ್ಕೆ ತಗೊಂಡ್ ಉಪಯುಕ್ತ ಆಗಿದೆ ಅನ್ನುವಂತಹದ್ದನ್ನ ನೋಡುವಂತಹದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ಅದೇ ತರ ಅದನ್ನ ಕಂಟಿನ್ಯೂಸ್ ಸ್ಟಡಿ ಅನ್ನುವಂತಹದ್ದು ಅದರ ಮತ್ತೊಂದು ವ್ಯಾಪ್ತಿಯಲ್ಲಿ ಬರಬಹುದಾದಂತಹ ಅಂಶ. ಮತ್ತೆ ಅದು ನಮ್ಗೆ ರಾಜಕೀಯ ಹರಿವನ್ನ ಕೊಡ್ತಾ ಹೋಗುವಂತಹದ್ದು. ಮೌಲ್ಯಗಳು ಮತ್ತೆ ವಾಸ್ತವಿಕ ಅಂಶಗಳ ಆಧಾರದ ಮೇಲೆ ನಾವು ಅದರ ವ್ಯಾಪ್ತಿಯನ್ನ ಗುರುತಿಸಬಹುದು. ರಾಜ್ಯ ಮತ್ತೆ ಸರ್ಕಾರಗಳ ಒಂದು
ತಾರ್ಕಿಕ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೇನು ನಾವು ನೋಡ್ತಾ ಹೋಗ್ತೀವಿ. ಸೊ ಹೀಗೆ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮತ್ತೆ ವಿವರಣೆಗಳು ಅಂದ್ರೆ ಇಲ್ಲಿ ನೀವು ಏನ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಪ್ರಶ್ನೆ ಸಹಜವಾಗಿ ರಾಜಕೀಯ ಸಿದ್ಧಾಂತದ ಅರ್ಥ ಮಹತ್ವ ಅನ್ನುವಂತಹ ಸಂಗತಿ ಇರುತ್ತೆ. ಸ್ವರೂಪದ ಬಗ್ಗೆ ಸ್ವಲ್ಪ ಮಟ್ಟಿನ ಅರಿವು ನಿಮ್ಗಿರ್ಲಿ ಅನ್ನುವಂತಹ ಕಾರಣಕ್ಕೆ ಸ್ವರೂಪ ಮತ್ತೆ ವ್ಯಾಪ್ತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಒಂದು ರಾಜಕೀಯ ಸಿದ್ಧಾಂತ ಅಂತಂದ್ರೆ ಏನು, ಅದರ ವ್ಯಾಪ್ತಿ ಏನು, ಏನನ್ನ ಒಳಗೊಂಡಿದೆ, ಈ ಸಂಗತಿಗಳು ನಿಮ್ಗೆ ಅರ್ಥ ಆದ್ರೆ ಸಹಜವಾಗಿ ಏನಾಗುತ್ತೆ ಅಂತಂದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಈಗ ನಮ್ಗೆ ಟೈಪ್ಸ್ ಆಫ್ ಪೊಲಿಟಿಕಲ್ ಥಿಯರಿ ಅಂತಂದಾಗ, ಸೊ ರಾಜಕೀಯ ಸಿದ್ಧಾಂತದ ವಿಧಗಳು ಅಂತಂದಾಗ ದೇರ್ ಆರ್ 2 types of political theories are there. So there are 2 types of political theories are there. So the first one is normative or prescriptive theories. Normative or prescriptive theories. The second one is empirical or descriptive theory. So ರಾಜಕೀಯ ಸಿದ್ಧಾಂತದ ಅರ್ಥ ಅಂತ ಅಂದಾಗ ನಿಮಗೆ ಸಹಜವಾಗಿ ಒಂದು ಮೌಲ್ವಿಕ ರಾಜಕೀಯ ಸಿದ್ಧಾಂತ ಮತ್ತೆ ಪ್ರಾಯೋಗಿಕ ಅಥವಾ ವಾಸ್ತವಿಕ ರಾಜಕೀಯ ಸಿದ್ಧಾಂತ ಎರಡು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಇದು ನಮ್ಗೆ ಏನಾಗತ್ತೆ, ನಿಮ್ಗೆ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಇಲ್ಲಿ ನಾವು ಟ್ರೆಡಿಷನಲ್ ಅಪ್ರೋಚ್ ಇದನ್ನ ಬೇರೆ ವಿಧಗಳಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ಬೇಕಾಗಿರೋದು ಅಂತಂದ್ರೆ ಈ ಎರಡನ್ನ ಮೌಲ್ಯ ಮತ್ತೆ ವೈಜ್ಞಾನಿಕತೆಯ ಅಂಶಗಳನ್ನ ಆಧಾರವಾಗಿಟ್ಕೊಂಡು ಒಂದು ರಾಜಕೀಯ ಸಿದ್ಧಾಂತದ ಒಂದು ಸ್ವರೂಪವನ್ನ ನಾವು ಹೇಗೆ ಗುರುತಿಸಬಹುದು ಅನ್ನುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ವಾಸ್ತವಾಂಶ ನೀವು ಅದನ್ನ ಬೇಕಾದ್ರೆ ಇದಕ್ಕೆ ಮೌಲ್ವಿಕ ರಾಜಕೀಯ ಸಿದ್ಧಾಂತ ಅಂತ ಮಾಡ್ಕೊಳ್ಳಿ ಮೊದಲನೇದಾಗಿ. ಎರಡನೇದಾಗಿ ನೀವು ವಾಸ್ತವಾಂಶ ಎಂಪೆರಿಕಲ್ ಅಂತಂದಾಗ ವಾಸ್ತವಾಂಶ ಆಧಾರಿತ ರಾಜಕೀಯ ಸಿದ್ಧಾಂತ ಅಂತನಾದ್ರೂ ಮಾಡ್ಕೊಳ್ತಾ ಹೋಗಿ. ಸೊ ಈ ಎರಡು ವರ್ಗೀಕರಣವನ್ನ ಆಧಾರವಾಗಿಟ್ಕೊಂಡು ಅದ್ರ ಬೇಸ್ ಮೇಲೆ ನಿಮಗೆ ಬೇರೆ ಬೇರೆ ತರದ ರಾಜಕೀಯ ಸಿದ್ಧಾಂತವನ್ನ ನಾವು ಚರ್ಚೆ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ನಮ್ಗೆ ನಾರ್ಮೇಟಿವ್ ಪ್ರಿಸ್ಕ್ರಿಪ್ಟಿವ್ ಥಿಯರಿ ಅಂತಂದ್ರೆ ಏನು? ಸೊ ದ ನಾರ್ಮೇಟಿವ್ ಪ್ರಿಸ್ಕ್ರಿಪ್ಟಿವ್ ಥಿಯರಿ in generally suggests that the method by which an imperfect political or social order could be made perfect. The normative political theory generally suggested imperfect political or social order could be made perfect. ವಿದ್ಯಾರ್ಥಿಗಳೇ, ನಾರ್ಮೇಟಿವ್ ಅಂದಾಗ ಮೌಲ್ವಿಕ ರಾಜಕೀಯ ಸಿದ್ಧಾಂತ ಅಂದಾಗ ಮೊದಲನೇದು ದ ಥಿಯರೀಸ್ ಯಾವುದನ್ನ ಅಂತಂದ್ರೆ ಅವ್ಯವಸ್ಥಿತ ಆಗಿರುವಂತಹ ಅಪರಿಪೂರ್ಣವಾದಂತಹ ಸಾಮಾಜಿಕ ಮತ್ತೆ ರಾಜಕೀಯ ವ್ಯವಸ್ಥೆಯನ್ನ ಸರಿಪಡಿಸುವಂತಹ ಪರಿಪೂರ್ಣಗೊಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ ಅನ್ನುವಂತಹದನ್ನ ನೋಡ್ತಾ ಹೋಗ್ತೀವಿ. ಸೊ ದ ಇಂಪ್ಲೈ ಸಿಸ್ಟಮ್ಯಾಟಿಕ್ ಥಿಂಕಿಂಗ್ ಅಬೌಟ್ ದ ಪರ್ಪಸ್ ಆಫ್ ಗವರ್ನಮೆಂಟ್, ಅದನ್ನ ಸರ್ಕಾರದ ಉದ್ದೇಶಗಳನ್ನ ಹೇಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಹೋಗುತ್ತೆ. ಇಟ್ ಇಂಪ್ಲೈ ಸಿಸ್ಟಮ್ಯಾಟಿಕ್ ಥಿಂಕಿಂಗ್ ಅಬೌಟ್ ದ ಪರ್ಪಸ್ ಆಫ್ ಗವರ್ನಮೆಂಟ್. ಇಟ್ ಈಸ್ ಎ ಕೈಂಡ್ ಆಫ್ ಪ್ರಾಕ್ಟಿಕಲ್ ಫಿಲಾಸಫಿ ಆಸ್ ಇಟ್ ರಿಲೇಟ್ಸ್ ಟು ದ ಗವರ್ನಮೆಂಟ್. ಇಟ್ ಚೂಸ್ ನಾಟ್ ಟು ಕನ್ಸರ್ನ್ ಇಟ್ ಸೆಲ್ಫ್ ವಿತ್ ವಾಟ್ ವಾಸ್ ಅಂಡ್ ಬಟ್ ಪ್ರಿಫರ್ಸ್ ಟು ಕಂಟೆಂಪ್ಲೇಟ್ ಆನ್ ವಾಟ್ ಔಟ್ ಟು ಬಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಸಿಸ್ಟಮ್ಯಾಟಿಕ್ ಥಿಂಕಿಂಗ್ ಅಬೌಟ್ ದ ಪರ್ಪಸ್ ಆಫ್ ಗವರ್ನಮೆಂಟ್ ಅಂದ್ರೆ ಒಂದು ಸರ್ಕಾರ ಏನ್ ಮಾಡ್ಬೇಕಾಗತ್ತೆ ಅನ್ನೋಂತಹದ್ರ ವ್ಯವಸ್ಥಿತ ಒಂದು ಆಲೋಚನೆ ಆಗ್ತಾ ಹೋಗುತ್ತೆ. ಯಾವುದು ಮೌಲ್ವಿಕ ಸಿದ್ಧಾಂತ ಅನ್ನುವಂತಹದ್ದು ಒಂದು ಸರ್ಕಾರದ ಉದ್ದೇಶ, ತನ್ನ ಉದ್ದೇಶಗಳನ್ನ ಪರಿಪೂರ್ಣಗೊಳಿಸೋದಿಕ್ಕೆ ಏನ್ ಮಾಡ್ಬೇಕು, ಸೊ ಈ ತರ ಒಂದು ಸರ್ಕಾರದ ಜೊತೆಗೆ ಸಂಬಂಧಪಟ್ಟ ಹಾಗೆ ಅದು ಕೆಲಸ ಮಾಡ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. So then normative theory focus attention on ethical questions or values, good order society, end of the state. So normative theory focus attention on ethical questions. So the entire theory is based on value oriented. So ಇಲ್ಲಿ ನಮಗೆ ಈ ಒಂದು ಸಿದ್ಧಾಂತ ಅನ್ನುವಂತಹದ್ದು ಮೌಲ್ವಿಕ ಪ್ರಶ್ನೆಗಳನ್ನ ಎತ್ತುವಂತಹ ಪ್ರಯತ್ನ ಮಾಡ್ತಾ ಹೋಗುತ್ತೆ.
ಒಂದು ಉತ್ತಮ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ರಾಜ್ಯದ ಉದ್ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಮುಖವಾಗಿರುವಂತಹ ಒಂದು ಇದನ್ನ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ರೆ ವಾಟ್ ಔಟ್ ಟು ಬಿ ಅಂತ ಅಂದಾಗ ಏನ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗತ್ತೆ ಹೊರತು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಮುಂದೆ ಬರಬಹುದಂದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಪ್ಲೇಟೋಸ್ ರಿಪಬ್ಲಿಕ್, ಸೊ ಇದನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಅರಿಸ್ಟಾಟಲ್ ಅನ್ನ ಪಾಲಿಟಿಕ್ಸ್, ದೆನ್ ರೂಸೋಸ್ ಸೋಷಿಯಲ್ ಕಾಂಟ್ರಾಕ್ಟ್, ಇವ್ರೆಲ್ಲದನ್ನು ನಾವು ತಗೊಳ್ತಾ ಹೋಗ್ಬೋದು. ಸೊ ಇಲ್ಲಿ ನಿಮಗೆ ರಾಜಕೀಯ ಸಿದ್ಧಾಂತದ ವಿಧ ಅಂತ ಅಂದಾಗ ಮೌಲ್ವಿಕ ರಾಜಕೀಯ ಸಿದ್ಧಾಂತ ಮತ್ತೆ ವಾಸ್ತವಿಕ ಅಂತೀವಿ. ಮೌಲ್ವಿಕ ರಾಜಕೀಯ ಸಿದ್ಧಾಂತ ಅಂದಾಗ ಸಹಜವಾಗಿ ಇದು ಮೌಲ್ಯವನ್ನ ಆಧಾರವಾಗಿ ಇಟ್ಕೊಂಡಿರುತ್ತೆ. ಇಟ್ಸ್ ಆನ್ ವ್ಯಾಲ್ಯೂ ಓರಿಯೆಂಟೆಡ್. ಸೊ ಸಿಸ್ಟಮ್ಯಾಟಿಕ್ ಥಿಂಕಿಂಗ್ ಅಬೌಟ್ ದ ಪರ್ಪಸ್ ಆಫ್ ಗವರ್ನಮೆಂಟ್, ದೆನ್ ಪ್ರಿಫರ್ಸ್ ಟು ಕಂಟೆಂಪ್ಲೇಟ್ ಆನ್ ವಾಟ್ ಔಟ್ ಟು ಬಿ. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ವಾಟ್ ಔಟ್ ಟು ಬಿ ಏನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಾ ಹೋಗುತ್ತೆ. ದೆನ್ ನಾರ್ಮೇಟಿವ್ ಥಿಯರಿ ಫೋಕಸ್ ಅಟೆನ್ಷನ್ ಆನ್ ಎಥಿಕಲ್ ಕ್ವಶನ್ಸ್ ಆರ್ ವ್ಯಾಲ್ಯೂಸ್. ಸೊ ಅಲ್ಲಿ ಮೌಲ್ಯ ಮತ್ತೆ ಇದಕ್ಕೆ ಹೆಚ್ಚು ಒತ್ತನ್ನ ಕೊಡುವಂತಹ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಸೊ ದೆನ್ ಇಟ್ ಈಸ್ ಪ್ರಿಸ್ಕ್ರಿಪ್ಟಿವ್ ಅಂಡ್ ವ್ಯಾಲ್ಯೂ ಲೋಡೆಡ್. ದ ಮೇನ್ ಪರ್ಪಸ್ ಇದು ನಿಮ್ಗೆ ಡಿಫ್ರೆನ್ಸ್ ನಾರ್ಮೇಟಿವ್ ಎಂಪಿರಿಕಲ್ ಅಂತ ಅಂದಾಗ ದೀಸ್ ಥಿಯರೀಸ್ ಟೋಟಲಿ ಬೇಸ್ಡ್ ಆನ್ ವ್ಯಾಲ್ಯೂ ಆಸ್ಪೆಕ್ಟ್. ಸಂಪೂರ್ಣವಾಗಿ ಮೌಲ್ಯಕ್ಕೆ ಒತ್ತು ಕೊಡುವಂತಹ, ನೈತಿಕತೆಗೆ ಒತ್ತು ಕೊಡುವಂತಹ ಪ್ರಯತ್ನವನ್ನ ನಿಮ್ಮ ನಾರ್ಮೇಟಿವ್ ಥಿಯರಿ ಮಾಡ್ತಾ ಹೋಗುತ್ತೆ. ಸೊ ಇದರಲ್ಲಿ ನಿಮಗೆ ಯಾವುದು ನಾರ್ಮೇಟಿವ್ ಥಿಯರಿಯಲ್ಲಿ ನೀವು ಯಾರನ್ನ ಉದಾಹರಣೆಯಾಗಿ ಕೊಡಬಹುದು ಅಂದ್ರೆ ಪ್ಲೇಟೋರವರ ರಿಪಬ್ಲಿಕ್ ಅನ್ನ ನೀವು ಉದಾಹರಣೆಯಾಗಿ ಕೊಡಬಹುದು, ಅರಿಸ್ಟಾಟಲರ ಪಾಲಿಟಿಕ್ಸ್ ಅನ್ನ ಉದಾಹರಣೆಯಾಗಿ ಕೊಡಬಹುದು, ರೂಸೋರವರ ಸಾಮಾಜಿಕ ಒಪ್ಪಂದವನ್ನ ನೀವು ಉದಾಹರಣೆಯಾಗಿ ಕೊಡ್ತಾ ಹೋಗ್ಬಹುದು. ಸೊ ಇಲ್ಲಿ ನೀವು ಇದಕ್ಕೆ ಸಂಬಂಧಪಟ್ಟಾಗೆ ಮೇನ್ ಪಾಯಿಂಟ್ಸ್ ಅಂತ ಅಂದಾಗ ಇದು ಜಾರ್ಜ್ ಕ್ಯಾಟ್ ಹೇಳ್ತಾ ಹೋಗ್ತಾನೆ, ಪೊಲಿಟಿಕಲ್ ಥಿಯರಿ ಆಸ್ ಎ ಮಾರಲ್ ಪರ್ಪಸ್. ಪೊಲಿಟಿಕಲ್ ಥಿಯರಿ ಆಸ್ ಎ ಮಾರಲ್ ಪರ್ಪಸ್. ದೆನ್ political theorists are interested in the whole system of politics. They are inclusive. They are inclusive. ಯಾರು ಹೇಳೋದು? ಜಾರ್ಜ್ ಕ್ಯಾಟ್ಸ್. Political theory as a moral purpose. Political theorists are interested on the whole system of policy. They are inclusive. They are inclusive. Political theory is basically philosophically. Political theory is basically philosophically. The approach is generally, the writings are meant to be useful for future, future phenomena or future generations. It is inclusive in scope and general in relevance. According to George Carter ಹೇಳೋ ಹಾಗೆ the approach is general. The approach is general. The writings are meant to be useful for ಫ್ಯೂಚರ್ ಜನರೇಷನ್ಸ್. ಸೊ ಇಲ್ಲಿ ನಿಮ್ಗೆ ಇದರ ಜೊತೆಗೆ ಬೇಸಿಕ್ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೀವು ಮಾಡ್ಕೊಳ್ತಾ ಹೋಗ್ಬೋದು. ಏನು ಅಂತಂದ್ರೆ ರಾಜಕೀಯ ಸಿದ್ಧಾಂತ ಅನ್ನುವಂತಹದ್ದು ಒಂದು ಮೌಲ್ಯವನ್ನ ಒಳಗೊಂಡಂತಹ ಅಂಶ ಆಗ್ತಾ ಹೋಗುತ್ತೆ. ರಾಜಕೀಯ ಸಿದ್ಧಾಂತ ಅನ್ನುವಂತಹದ್ದು ಮೌಲ್ಯವನ್ನ ಒಳಗೊಂಡಂತಹ ಅಂಶ ಆಗಿರುತ್ತೆ. ಮೌಲ್ಯವನ್ನ ಒಳಗೊಂಡಂತಹ ಅಂಶ ಆಗಿರುತ್ತೆ. ಮತ್ತೆ ಯಾರು ಹೇಳೋದು ಈ ಮಾತನ್ನ ಅಂತಂದ್ರೆ ಜಾರ್ಜ್ ಅಟ್ಯಾಶ್ ಹೇಳ್ತಾ ಹೋಗ್ತಾನೆ. ಬಟ್ ಮತ್ತೆ ಎರಡನೇದಾಗಿ ಇಲ್ಲಿ ಪೊಲಿಟಿಕಲ್ ಥಿಯರಿಸ್ಟ್ ಅಂದ್ರೆ ಸಿದ್ಧಾಂತಕಾರರು ಇಡೀ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡುವಂತಹ, ಅಂದ್ರೆ ಹೋಲ್ ಸಿಸ್ಟಮ್ ಬಗ್ಗೆ ಹೆಚ್ಚು ಕಡಿಮೆ ಯೋಚನೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ರಾಜಕೀಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಪೊಲಿಟಿಕಲ್ ಥಿಯರಿ ಅನ್ನುವಂತಹದ್ದು ಬೇಸಿಕ್ ಆಗಿ ಮೂಲಭೂತವಾಗಿ ತಾತ್ವಿಕ ಅಂಶಗಳನ್ನ ಒಳಗೊಂಡಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಹೋಗ್ತಾರೆ. ಮತ್ತು ಇದು ಸಾರ್ವತ್ರಿಕವಾಗಿರುತ್ತೆ. ಅಪ್ರೋಚ್ ಅನ್ನುವಂತಹದ್ದು ಸಾರ್ವತ್ರಿಕವಾಗಿರುತ್ತೆ. ಮುಂದಿನ ಒಂದು ಫ್ಯೂಚರ್ ಜನರೇಷನ್ಗೆ ಉಪಯೋಗ ಆಗುವಂತಹ ಅನೇಕ ಅಂಶಗಳನ್ನ ಅದು ಒಳಗೊಂಡಿರುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ನೀವು ತುಂಬಾ ಇದನ್ನ ತಲೆ ಕೆಡಿಸ್ಕೋಬೇಡಿ. ಇದು ಮೌಲ್ಯಕ್ಕೆ ಒತ್ತು ಕೊಡುತ್ತೆ. ಮತ್ತೆ ಭವಿಷ್ಯದ ಬಗ್ಗೆ, ಇವತ್ತಿನ ವ್ಯವಸ್ಥೆಯನ್ನ ಸರಿಪಡಿಸೋದಕ್ಕೆ ಮುಂದೆ ಹೇಗಿರ್ಬೇಕು ಅನ್ನೋದಕ್ಕೆ ಹೆಚ್ಚು ಒತ್ತು ಕೊಡುತ್ತೆ. ಉತ್ತಮ ಸಾಮಾಜಿಕ ವ್ಯವಸ್ಥೆಗೆ ಆದ್ಯತೆಯನ್ನ ನೀಡುವಂತಹ ಪ್ರಯತ್ನ ಮಾಡುತ್ತೆ. ಇಷ್ಟನ್ನ ನೀವು ನಾರ್ಮೇಟಿವ್ಗೆ ಸಂಬಂಧಪಟ್ಟ ಹಾಗೆ ಮೆನ್ಷನ್ ಮಾಡ್ತಾ ಹೋಗಿ.
ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ನಿಮಗೆ ನೀವು ನೋಡುವಂತಹದ್ದು ಅಂತಂದ್ರೆ ಎಂಪಿರಿಕಲ್ ಥಿಯರಿ ಆರ್ ಡಿಸ್ಕ್ರಿಪ್ಟಿವ್ ಥಿಯರಿ. ಎಂಪಿರಿಕಲ್ ಥಿಯರಿ ಆರ್ ಡಿಸ್ಕ್ರಿಪ್ಟಿವ್ ಥಿಯರಿ. So from Plato to the 19th century, the generally accepted approach to the politics was a normative approach. From Plato to 19th century ವರೆಗೂನು ನಿಮ್ಗೆ ಏನಾಗಿತ್ತು ಅಂದ್ರೆ ಮೌಲ್ವಿಕ ರಾಜಕೀಯ ಸಿದ್ಧಾಂತ ನಾವು ಅಕ್ಸೆಪ್ಟ್ ಮಾಡಿದ್ವಿ. ಬಟ್ ಲೇಟರ್ ಆನ್ ಆಫ್ಟರ್ ದ 20th century, the so many scholars like Max Weber, ವಾಲ್ಸ್ ಇರ್ಬೋದು, ಆಂಥರ್ ಬೆಂಟ್ಲೆ, ಸೊ ದೇ ಗೇವ್ ಆನ್ ಎಂಪೆರಿಕಲ್ ಡೈಮೆನ್ಷನ್ ಟು ದ ಸ್ಟಡಿ ಆಫ್ ಪಾಲಿಟಿಕ್ಸ್. ಯಾರು ನಿಮಗೆ 19ನೇ ಶತಮಾನದವರೆಗೆ ಫ್ರಮ್ ದ ಪ್ಲೇಟೋ ಇಂದ ಹಿಡಿದು ಅನೇಕ ರಾಜಕೀಯ ಸಿದ್ಧಾಂತಕಾರರು ನಿಮಗೆ ಮೌಲ್ವಿಕ ರಾಜಕೀಯ ಸಿದ್ಧಾಂತದ ಬಗ್ಗೆ ಮಾತಾಡ್ತಾ ಹೋದ್ರೆ 20th century ನಂತರ ನಾವು ನೋಡ್ತಾ ಹೋಗುವಂತಹದ್ದು so many political thinkers like Max Weber, Graham Wallas irbodu, Arthur Bentley gave an empirical dimension to the study of politics. The empirical and descriptive theory is primarily concerned with the things like the state structure, political process, etc. The empirical descriptive theory primarily concerned with the things like the state structure ಇರ್ಬೋದು. ಅಂದ್ರೆ ನೀವು ಎಂಪೆರಿಕಲ್ ಥಿಯರಿ ಅಂದಾಗ ವಾಸ್ತವಿಕ ಸಿದ್ಧಾಂತ ಅನ್ನೋದನ್ನ ಹೆಸರಲ್ಲೇ ನೋಡ್ತೀವಿ. ಸಿ ದಟ್ ಇಲ್ಲಿ ನೋಡ್ತಾ ಹೋಗಿ ವಾಸ್ತವಿಕ ಸಿದ್ಧಾಂತ ಅಥವಾ ನೈಜ ಸಿದ್ಧಾಂತ ಅಂತ ಅನ್ನುವಂತಹದನ್ನ ನೋಡ್ತೀವಿ. ಸೊ ಹೆಚ್ಚು ಕಡಿಮೆ ನಿಮ್ಗೆ ವಾಸ್ತವಿಕ ಸಂಗತಿಗಳನ್ನ ಆಧಾರವಾಗಿ ಇಟ್ಕೊಂಡು ವಿವರಣೆಯನ್ನ ಕೊಡುವಂತಹ ಅಂದ್ರೆ ವೈಜ್ಞಾನಿಕತೆಯನ್ನ ಆಧಾರವಾಗಿ ಇಟ್ಕೊಂಡು ನಾವು ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ಉದ್ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಚಿಂತೆ ಮಾಡ್ಬೇಕಾದಾಗ ವಾಸ್ತವಾಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಒಂದು ವ್ಯವಸ್ಥೆಯನ್ನ ಅಂದ್ರೆ ವಸ್ತುನಿಷ್ಠತೆಯನ್ನ ಆಧಾರವಾಗಿ ಇಟ್ಕೊಂಡು ಯೋಚನೆ ಮಾಡುವಂತಹ ಒಂದು ವೈಜ್ಞಾನಿಕ ಸಿದ್ಧಾಂತ. ಇದನ್ನ ನಾವು ಎಲ್ಲಿಂದ ನೋಡ್ತೀವಿ ಅಂತಂದ್ರೆ 20th century ನಂತರದ ನೋಡ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ಪ್ರೈಮರಿಲಿ ಕನ್ಸರ್ನ್ ವಿತ್ ಥಿಂಗ್ಸ್ ಲೈಕ್ ಸ್ಟೇಟ್. ಇದು ಪ್ರಾಥಮಿಕವಾಗಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಂದ್ರೆ ದ ಸ್ಟ್ರಕ್ಚರ್ ಆಫ್ ಸ್ಟೇಟ್, ರಾಜ್ಯದ ರಚನೆ ಇರ್ಬೋದು, ರಾಜಕೀಯ ಒಂದು ಪ್ರಕ್ರಿಯೆ ಇರ್ಬೋದು, ಸರ್ಕಾರ ಇರ್ಬೋದು, ಆಡಳಿತ ಇರ್ಬೋದು. ಸೊ ಈ ತರ ಒಂದು ಅನೇಕ ಅಂಶಗಳಿಗೆ ಇದು ಒತ್ತು ಕೊಡ್ತಾ ಹೋಗುತ್ತೆ. ಇಟ್ ವಾಂಟ್ಸ್ ಟು ಸ್ಟಡಿ ಪಾಲಿಟಿಕ್ಸ್ ಬೈ ಫೋಕಸಿಂಗ್ ಅಟೆನ್ಷನ್ ಆನ್ ದ ಇಂಡಿವಿಜುವಲ್ ಅಂಡ್ ಗ್ರೂಪ್ಸ್ and groups behavior, and also what goes on in political process and within political institutions. So ಇಲ್ಲಿ ನಿಮಗೆ ನೋಡಿ ವಾಸ್ತವಿಕ ಅಥವಾ ವೈಜ್ಞಾನಿಕ ಸಿದ್ಧಾಂತ ಅನ್ನುವಂತಹದ್ದು ನೈಜತೆಗೆ ಒತ್ತು ಕೊಡುತ್ತೆ, ರಾಜ್ಯದ ರಚನೆಗೆ ಒತ್ತು ಕೊಡುತ್ತೆ, ಸರ್ಕಾರದ ನಿರ್ವಹಣೆಗೆ ಒತ್ತು ಕೊಡ್ತಾ ಹೋಗುತ್ತೆ. ದೆನ್ ಇದು ಹೆಚ್ಚು ಕಡಿಮೆ ಯಾವುದಕ್ಕೆ ಫೋಕಸ್ ಆಗ್ತಾ ಹೋಗುತ್ತೆ ಅಂತಂದ್ರೆ ಸೊ ಪ್ರಮುಖವಾಗಿ ಇದು ನಾವು ನೋಡುವಂತಹದ್ದು ವ್ಯಕ್ತಿ ಮತ್ತೆ ಗುಂಪುಗಳ ನಡವಳಿಕೆಗೆ, ಇಂಡಿವಿಜುವಲ್ ಅಂಡ್ ಗ್ರೂಪ್ ಬಿಹೇವಿಯರ್ಸ್. ದೆನ್ ಇದ್ರ ಮೂಲಕ ರಾಜಕೀಯ ಒಂದು ಪ್ರಕ್ರಿಯೆಯಲ್ಲಿ ರಾಜಕೀಯ ಸಂಸ್ಥೆಗಳಲ್ಲಿ ಯಾವ ತರದ ಒಂದು ಬದಲಾವಣೆ ಆಗ್ತಾ ಇರುತ್ತೆ, ಏನು ಪ್ರಭಾವ ಬೀರ್ತಾ ಹೋಗುತ್ತೆ ಅನ್ನುವಂತಹದನ್ನ ಇದು ಹೆಚ್ಚು ಫೋಕಸ್ ಮಾಡ್ತಾ ಹೋಗುತ್ತೆ. ಸೊ ಎಂಪಿರಿಕಲ್ ಥಿಯರಿ ಬೇಸ್ಡ್ ಅಪಾನ್ ಅಬ್ಸರ್ವೇಷನ್ ಅಂತಾನು ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಇಟ್ ಈಸ್ ಅನ್ ಸೈಂಟಿಫಿಕ್ ಅಕ್ಯುರೆನ್ಸಿಗೆ ಹೆಚ್ಚು ಒತ್ತು ಕೊಡ್ತಾ ಹೋಗುತ್ತೆ. ದ ಆರ್ಗ್ಯುಮೆಂಟ್ಸ್ ಆಫ್ ಎಂಪಿರಿಕಲ್ ಥಿಯರಿ ಇಸ್ ಬೇಸ್ಡ್ ಆನ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಅಂತ ಅಂದಾಗ ಸೊ ಇಟ್ ಫೋಕಸಿಂಗ್ ಆನ್ ದ ಸೈಂಟಿಫಿಕ್ ಅಕ್ಯುರೇಸಿ ಬಗ್ಗೆ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಹೋಗುತ್ತೆ. ಬಟ್ ಇಲ್ಲಿ ಸೈಂಟಿಫಿಕ್ ಅಕ್ಯುರೇಸಿ ಅಂತ ಅನ್ನುವಂತಹದ್ದು ಸರ್ವೆ ಇರ್ಬೋದು, ರಿಸರ್ಚ್ ಇರ್ಬೋದು, ಅಪ್ಲಿಕೇಶನ್ಸ್ ಆಫ್ ದ ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು. ಸೊ ಇದಕ್ಕೆ ಹೆಚ್ಚು ಒತ್ತು ಗಮನವನ್ನ ಕೊಡುವಂತಹ ಪ್ರಯತ್ನ ಇದು ಮಾಡ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಇಟ್ ಈಸ್ ಡಿಸ್ಕ್ರಿಪ್ಟಿವ್ ಅಂಡ್ ವ್ಯಾಲ್ಯೂ ಫ್ರೀ. ಸೊ ಇದು ಇಂಪಾರ್ಟೆಂಟ್ ನಿಮ್ಗೆ. ಯಾವುದು ಇಲ್ಲಿ ನಿಮ್ಗೆ ಇದು ಡಿಸ್ಕ್ರಿಪ್ಟಿವ್ ದೆನ್ ವ್ಯಾಲ್ಯೂ ಫ್ರೀ. ಹೆಚ್ಚು ಕಡಿಮೆ ನಿಮ್ಗೆ ನಾರ್ಮೇಟಿವ್ ವ್ಯಾಲ್ಯೂ ಲೋಡೆಡ್ ಆದ್ರೆ ಇದು ಮೌಲ್ಯದಿಂದ ಮುಕ್ತವಾಗಿರುತ್ತೆ. ಯಾವುದು ಎಂಪಿರಿಕಲ್ ಥಿಯರಿ ಅನ್ನುವಂತಹದ್ದು ಮೌಲ್ಯವನ್ನ ಹೊರಗಿಟ್ಟು ರಾಜಕೀಯ ವ್ಯವಸ್ಥೆಯನ್ನ ಅಧ್ಯಯನ ಮಾಡುವಂತಹ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಸೊ ಗ್ರೂಪ್ಗೆ ಒತ್ತು ಕೊಡುತ್ತೆ. ಅವ್ರು ಮಾಡ್ತಾ ಇದ್ದಿದ್ದೇನು ಅಂದ್ರೆ
ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಿದ್ರು, ರಾಜ್ಯದ ಉದ್ದೇಶದ ಬಗ್ಗೆ ಥಿಂಕ್ ಮಾಡ್ತಾ ಇದ್ರು. ಇವರು ಆ ರಾಜ್ಯವನ್ನ ಒಳಗೊಂಡಿರುವಂತಹ ವ್ಯಕ್ತಿಯ ಗುಂಪುಗಳ ನಡವಳಿಕೆಯ ವೈಜ್ಞಾನಿಕ ಅಧ್ಯಯನಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡುವಂತಹ ಪ್ರಯತ್ನವನ್ನ ಇವ್ರು ಮಾಡ್ತಾ ಹೋಗುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಇನ್ನ ಇದರಲ್ಲಿ ನಿಮ್ಗೆ ಗ್ರಾಹಂ ವಾಲಸನ ಹ್ಯೂಮನ್ ನೇಚರ್ ಇನ್ ಪಾಲಿಟಿಕ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕೃತಿ. ದೆನ್ ಆರ್ಥರ್ ಬೆಂಟ್ಲಿಯ ಪ್ರೋಸೆಸ್ ಆಫ್ ಗವರ್ನಮೆಂಟ್, ಈ ಎರಡೂ ಕೃತಿಗಳು ಹೆಚ್ಚು ಕಡಿಮೆ ಎಂಪಿರಿಕಲ್ ಥಿಯರಿಗೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಮುಖವಾದಂತಹ ಒಂದು ಕೃತಿ ಅಂತ ಪರಿಗಣಿಸ್ತಾ ಹೋಗ್ತೀವಿ. ಅಂದ್ರೆ ವಸ್ತುನಿಷ್ಠ ಸಂಶೋಧನೆಯನ್ನ ಪ್ರಯೋಗಕ್ಕೆ ಆದ್ಯತೆ ಕೊಡ್ತಾ ಹೋಗುತ್ತೆ. ಸೊ ಆ ಮೂಲಕ ವೈಜ್ಞಾನಿಕ ಅಧ್ಯಯನವನ್ನ ಮಾಡುವಂತಹ ಒಂದು ಪ್ರಯತ್ನವನ್ನ ಯಾವ್ದು ಮಾಡುತ್ತೆ ಅಂತಂದ್ರೆ ವಾಸ್ತವಾಂಶ ಆಧಾರಿತ ರಾಜಕೀಯ ಸಿದ್ಧಾಂತ ಮಾಡುತ್ತೆ. ಅದರಲ್ಲಿ ಮೈನ್ ಕಾಂಟ್ರಿಬ್ಯೂಷನ್ ನಾವು ನೋಡುವಂತಹದ್ದು ಗ್ರಾಹಂ ವಾಲಸನ್ ಮತ್ತೆ ಆರ್ಥರ್ ಬೆಂಟ್ಲಿ. ಸೊ ಈ ತರದ ರಾಬರ್ಟ್ ಡಾಲ್ ಇರ್ಬೋದು, ತುಂಬಾ ಜನ ಸಾಕಷ್ಟು ರಾಜಕೀಯ ಸಿದ್ಧಾಂತಕಾರರು ಇದ್ರಲ್ಲಿ ಬರ್ತಾ ಹೋಗ್ತಾರೆ. ಸೊ ಬಟ್ ಅದರಲ್ಲಿ ಇವರಿಬ್ರು ಮುಖ್ಯ. ಅದರಲ್ಲಿ ಈ ಎರಡು ಬುಕ್ಗಳನ್ನ ಹ್ಯೂಮನ್ ನೇಚರ್ ಇನ್ ಪಾಲಿಟಿಕ್ಸ್ ಮತ್ತೆ ಆರ್ಥರ್ ಬೆಂಟ್ಲಿಯ ಪ್ರೋಸೆಸ್ ಆಫ್ ಗವರ್ನಮೆಂಟ್, ಈ ಎರಡೂ ಕೃತಿಗಳನ್ನ ನೀವು ತಲೆಯಲ್ಲಿ ಇಟ್ಕೊಳ್ತಾ ಹೋಗಿ. ಸೊ ದೆನ್ ಇಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ನಾವು ಯಾವ್ದನ್ನ ಅಂತಂದ್ರೆ ಇದನ್ನ ಸಿಸ್ಟಮ್ಯಾಟಿಕ್ ಅನಾಲಿಸಿಸ್ ಪ್ರೊವೈಡೆಡ್ ಫಾರ್ ವ್ಯಾಲ್ಯೂ ಫ್ರೀ ಅನಾಲಿಸಿಸ್ ಆಫ್ ಪಾಲಿಟಿಕ್ಸ್, ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ವೆದರ್ ಬಿಹೇವಿಯರಲಿಸ್ಟ್ ಅಕಾರ್ಡ್ ಟು ಪ್ರಯಾರಿಟಿ ಟು ವೆರಿಫಿಕೇಶನ್ ಅಂಡ್ ಅಬ್ಸರ್ವೇಷನ್ಗೆ ಹೆಚ್ಚು ಒತ್ತು ಕೊಡುತ್ತೆ. ಯಾವುದು ಎಂಪೆರಿಕಲ್ ಥಿಯರಿ ಅನ್ನುವಂತಹದ್ದು ಸಿಸ್ಟಮ್ಯಾಟಿಕ್ ಸ್ಟಡಿಗೆ ಹೆಚ್ಚು ಫೋಕಸ್ ಆಗುತ್ತೆ, ವ್ಯವಸ್ಥಿತ ವಿಶ್ಲೇಷಣೆ ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇದು ಮಾಡುವಂತಹದ್ದು ಅಂತಂದ್ರೆ ಇದರ ಬಹಳ ಪ್ರಮುಖವಾದಂತಹ ಮುಖ್ಯವಾಗಿರುವಂತಹ ಉದ್ದೇಶ ಅಂತಂದ್ರೆ ಅವಲೋಕನ ಮತ್ತೆ ದೃಢೀಕರಣವನ್ನ ಆಧಾರವಾಗಿ ಇಟ್ಕೊಂಡು ರಾಜಕೀಯವನ್ನ ಅನಲೈಸ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡುತ್ತೆ. ಸೊ ವಿದ್ಯಾರ್ಥಿಗಳೇ, ನಿಮ್ಗೆ ಪ್ರಮುಖವಾಗಿ ನಾವು ಈ ಸೆಷನ್ ಅಲ್ಲಿ ನಾವು ನೋಡುವಂತಹದ್ದು ಒಂದು ಎಂಟೈರ್ ವ್ಯಾಲ್ಯೂವನ್ನ ಮೌಲ್ಯವನ್ನ ಆಧಾರವಾಗಿ ಇಟ್ಕೊಂಡಂತಹ ನಾರ್ಮೇಟಿವ್ ಅಪ್ರೋಚ್ ಅಥವಾ ಸಿದ್ಧಾಂತ ಒಂದು ಕಡೆ, ಇನ್ನೊಂದು ಎಂಪೆರಿಕಲ್ ಆಸ್ಪೆಕ್ಟ್ ಅನ್ನ ಒಳಗೊಂಡಂತಹ ರಾಜಕೀಯ ಸಿದ್ಧಾಂತ ಒಂದು ಕಡೆ ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನಮ್ಗೆ ಏನಾಗುತ್ತೆ ಅಂದ್ರೆ ಇದನ್ನ ಬೇಸಾಗಿ ಇಟ್ಕೊಂಡಾಗ ಇದರ ಅಡಿಯಲ್ಲಿ ನಾವು ಟೈಪ್ಸ್ ಆಫ್ ಟ್ರೆಡಿಷನಲ್ ಥಿಯರಿ ಅಂತ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮುಂದಿನ ತರಗತಿಯಲ್ಲಿ ನಾವು ಐಡಿಯಲಿಸ್ಟಿಕ್ ಪರ್ಸೆಪ್ಟಿವ್ ಇರ್ಬೋದು, ಮೆಟೀರಿಯಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಇರ್ಬೋದು, ಕನ್ಸರ್ವೇಟಿವ್, ಲಿಬರಲ್ಲು, ರಾಡಿಕಲ್ಲು, ಇಷ್ಟು ಸಂಗತಿಗಳನ್ನ ಮುಂದಿನ ತರಗತಿಯಲ್ಲಿ ನಾವು ಪರಿಶೀಲನೆ ಮಾಡೋಣ. ಮತ್ತೆ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ರಾಜಕೀಯ ಸಿದ್ಧಾಂತದ ಅರ್ಥ, ಸ್ವರೂಪ, ಮಹತ್ವ, ಇದ್ರ ಬಗ್ಗೆ ನಮ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ದೆನ್ ಅದಾದ್ಮೇಲೆ ನಮ್ಗೆ ರಾಜಕೀಯ ಸಿದ್ಧಾಂತದ ವಿಧಗಳು ಇಷ್ಟು ಅರ್ಥ ಆದಾಗ ಯಾವ್ಯಾವ ಸಿದ್ಧಾಂತ ನಾರ್ಮೇಟಿವ್ ಅಲ್ಲಿ ಬರುತ್ತಾ ಇಲ್ಲ ಎಂಪೆರಿಕಲ್ ಇದರಲ್ಲಿ ಬರುತ್ತಾ ಅನ್ನುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಿಮ್ಗೆ ವಿಧಗಳ ಬಗ್ಗೆ ನಾನು ತಗೊಳ್ತೀನಿ. ಧನ್ಯವಾದಗಳು.